ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ. ನವರಾತ್ರಿ ಸೆಪ್ಟೆಂಬರ್ 2025 6ನೇ ದಿನ. ನವರಾತ್ರಿಯ 6ನೇ ದಿನದಂದು ದುರ್ಗಾದೇವಿಯ 6ನೇ ರೂಪವಾದ ಮಾ ಕಾತ್ಯಾಯನಿಯನ್ನು ಪೂಜಿಸಲಾಗುತ್ತದೆ. ಇವಳು ಧೈರ್ಯ, ಶಕ್ತಿ, ರೂಪಾಂತರ ಮತ್ತು ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಸಂಕೇತಿಸುತ್ತಾಳೆ. ಇವಳ ವಾಹನ ಸಿಂಹ. ಪೂಜಾ ವಿಧಿ. ಮುಖ್ಯ ಹಂತಗಳು: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಶುದ್ಧವಾಗಿ ಇರಿಸಿಕೊಳ್ಳಿ. ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ. ದೀಪ ಧೂಪ ದ್ರವ್ಯವನ್ನು ಬೆಳಗಿಸಿ ಮತ್ತು ಹೂವುಗಳನ್ನು ಅರ್ಪಿಸಿ. ವಿಶೇಷವಾಗಿ ಹಳದಿ ಮತ್ತು ಕೆಂಪು ಹೂವುಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಓಂ ದೇವಿ ಕಾತ್ಯಾಯನ್ಯೈ ನಮಃ, ಓಂ ದೇವಿ ಕಾತ್ಯಾಯನ್ಯೈ ನಮಃ. ಹಣ್ಣುಗಳು, ಸಿಹಿ ತಿಂಡಿಗಳು, ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಧರಿಸಬೇಕಾದ ಬಣ್ಣ: 6ನೇ ದಿನಕ್ಕೆ ಬೂದು ಬಣ್ಣ. ಇದು ಶಾಂತಿ, ಸಮತೋಲನ, ದೃಢತೆ, ಸ್ಥಿರತೆ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ. ಪ್ರಾಮುಖ್ಯತೆ, ಪ್ರಯೋಜನಗಳು: ಈ ದಿನ ಮಾ ಕಾತ್ಯಾಯನಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಈ ಕೆಳಗಿನ ಪ್ರಯೋಜನಗಳು ದೊರೆಯುತ್ತವೆ. ಮಾನಸಿಕ ಸ್ಥಿರತೆ: ಭಯ, ಆತಂಕ ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡುತ್ತದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ: ಸವಾಲುಗಳನ್ನು ದೃಢತೆಯಿಂದ ಎದುರಿಸಲು ಶಕ್ತಿಯನ್ನು ನೀಡುತ್ತದೆ. ಕೌಟುಂಬಿಕ ಸಾಮರಸ್ಯ: ಮನೆಯಲ್ಲಿ ಪ್ರೀತಿ, ಏಕತೆ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತದೆ. ಅಡೆತಡೆಗಳ ನಿವಾರಣೆ: ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಯಶಸ್ಸಿಗೆ ಕಾರಣವಾಗುತ್ತದೆ. ವೈಯಕ್ತಿಕ ಮತ್ತು ಆರ್ಥಿಕ ಬೆಳವಣಿಗೆ: ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮತ್ತು ಹೊಸ ಅವಕಾಶಗಳು ಉದ್ಭವಿಸುತ್ತವೆ. ನನ್ನ ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ನಮಸ್ಕಾರ.